ಕೆಲವು ವರ್ಷಗಳ ಹಿಂದೆ ಶೂಟೌಟ್ಗೆ ಬಲಿಯಾದ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆ ಅವರ ಕುರಿತಾದ ಚಲನಚಿತ್ರವಾದ ಬಂಡೆ ಸಾಹೇಬ್ ಇದೇ ಮೇ 16ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಎಂದು ಚಿತ್ರತಂಡ ಮನವಿ ಮಾಡಿಕೊಂಡಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಭಾರದ್ವಾಜ್ ಅಂತ, ಪ್ರಾಪರ್ ತುಮಕೂರು. ಈ ಬಂಡೆ ಸಾಹೇಬ್ ಫಿಲಮ್ ಅಲ್ಲಿ ನಾನು ಮಲ್ಲಿಕಾರ್ಜುನ್ ಬಂಡೆ ಅವ್ರ ವೈಫ್ ಅಂದ್ರೆ ಮಲ್ಲಮ್ಮ ಬಂಡೆ ಅವ್ರ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಆದಷ್ಟು ಉತ್ತರ ಕರ್ನಾಟಕ ಭಾಷೆ ಕಲ್ತ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಆ ಕ್ಯಾರೆಕ್ಟರ್ನ ಆದಷ್ಟು ನಿಭಾಯಿಸಿದ್ದೀನಿ. ಮೇ 16ನೇ ತಾರೀಕು ನಮ್ಮ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ನಮ್ಗೆ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು. ಆದಷ್ಟು ಸಿನಿಮಾ ನೋಡಿ, ಥಿಯೇಟರಲ್ಲೇ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಖಂಡಿತ ಇದೆ. ಒಂದ್ ಮಾತು ಹೇಳ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ನೋಡಿ ಹತ್ಕೊಂಡ್ ಬರ್ತಾರೆ ಜನ, ಇದನ್ನೊಂದು ಹೇಳ್ಬೋದು. ಲೈಕ್ ತುಂಬಾ ಮೆಚೂರ್ಡ್ ಕ್ಯಾರೆಕ್ಟ್ರು. ನನ್ನ ಏಜಿಗೆ ಅದು ತುಂಬಾ ದೊಡ್ಡದಾಯ್ತು. ನನ್ ಕೈಲಿ ಆದಷ್ಟು ನಾನು ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀನಿ. ನಾನು ಅಷ್ಟು ಚಿಕ್ಕ ಹುಡುಗಿ ಅಂತಾನು ಅದ್ರಲ್ಲಿ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ, ಇದು ಆಕ್ಚುಲಿ ಶೂಟಿಂಗ್ ಆದಾಗ ಇದು ಫಸ್ಟ್ನೇ ಸಿನಿಮಾ. ಬಟ್ ರಿಲೀಸ್ ಒಂದು ಮುಂಚೆನೆ ಆತ್ಮ ಅಂತ ಆಗಿದೆ. ಹೇಳ್ಬೇಕಂದ್ರೆ ಇದೇ ಮೊದಲನೇ ಸಿನಿಮಾ. ಲೈಕ್ ಅಂದ್ರೆ ಮುಂಚೆ ಸಿನಿಮಾ ಓಕೆ ಆಡಿಷನ್ ಅಟೆಂಡ್ ಮಾಡಿದೆ, ಓಕೆ ಮಾಡಿದ್ರು. ಅವತ್ತೇನು ಅಂದಿರಲಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಹೆಂಗಪ್ಪ ಮಾಡೋದು ಇಷ್ಟು ಮೆಚೂರ್ಡ್ ಕ್ಯಾರೆಕ್ಟರ್ ಅಂತ ಅನ್ಸಿತ್ತು. ಬಟ್ ಓಕೆ, ಪ್ರಾಕ್ಟೀಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನನ್ನ 3ನೇ ಫಿಲಮ್, ಬಟ್ ಫಸ್ಟ್ ರಿಲೀಸ್ ಆಗ್ತಾ ಇರೋದು ಫಸ್ಟ್ ಮೂವಿ. ಬಂಡೆ ಸಾಹೇಬ್ ಸ್ಕ್ರಿಪ್ಟ್ ಫಸ್ಟ್ ನನಗೆ ವೀರಣ್ಣ ಸರ್ ಕರೆದು ಸ್ಕ್ರಿಪ್ಟ್ ಕೊಟ್ಟಾಗ ಆಕ್ಚುಲಿ ಬಂಡೆ ಸಾಹೇಬರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಅದು ಸ್ಕ್ರಿಪ್ಟ್ ಓದಿದಾಗ ಇಲ್ಲ ಇದೊಂದು ನನಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ, ಇದನ್ನ ನಾನು ಹೇಗಾದ್ರೂ ಪ್ರೂವ್ ಮಾಡ್ಕೊಬೇಕು ಅಂತೇಳಿ ಆಯ್ತು ಸರ್ ನಾನು ಈ ಮೂವಿ ಮಾಡ್ತೀನಿ ಅಂತಂದಾಗ ಕೆಲವೊಂದು ಯಾವ ತರ ಪೊಲೀಸ್ ಆಫೀಸರ್ಸ್ ಅಂದ್ರೆ ತುಂಬಾ ಫಿಲಮ್ ನೋಡಿದ್ವಿ. ಕೆಂಪೇಗೌಡ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ತುಂಬಾ ಫಿಲಮ್ಸ್ ನೋಡಿದ್ವಿ. ಅದೇ ತರದ್ದು ಇದು ಒಂದು ಫಿಲಮ್ ಆಗ್ಬೇಕು ಅಂತೇಳಿ ತುಂಬಾ ನಾವು ರಿಹರ್ಸಲ್ಸ್ ಮಾಡಿ, ಆಮೇಲೆ ಸ್ಕ್ರಿಪ್ಟ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಆರ್ಟಿಸ್ಟ್ಗಳಾಗ್ಲಿ ಫಸ್ಟ್ ಟೈಮ್ ನನಗೆ ಹೀರೋಯಿನ್ ಪ್ರೊಫೈಲ್ ಬಂದಾಗ ನಾನು ಆಕ್ಚುಲಿ ಭಯ ಬಿದ್ದೋಗ್ಬಿಟ್ಟಿದೆ. ಅಷ್ಟು ಒಂದು ಪ್ರೊಫೈಲ್ ಕೊಟ್ಟಿದ್ರು ನನಗೆ. 73, 74 ಹುಡುಗಿರ್ನ ಪ್ರೊಫೈಲ್ ನೋಡಿ ಆಲ್ರೆಡಿ ಮೈಂಡ್ ಕೆಟ್ಟೋಗ್ಬಿಟ್ಟಿತ್ತು. ಇದೇನಪ್ಪ ಹಿಂಗೆ ಈ ತರ ಫುಲ್ ಅವ್ರು ಆಲ್ರೆಡಿ ಒಂದು ಶೂಟ್ ಮುಗಿಸ್ಕೊಂಡ್ಬಂದು ಫುಲ್ ಡಾರ್ಕ್ ಆಗೋಗ್ಬಿಟ್ಟಿದ್ರು. ಆಮೇಲೆ ಇಲ್ಲಮ್ಮ ಟ್ಯಾನ್ ಆಗೋಗ್ಬಿಟ್ಟು ಇಲ್ಲ ಬಂದು ಆಮೇಲೆ ನೋಡಿದಾಗ ಇಲ್ಲ ಸೆಲೆಕ್ಷನ್ ಮಾಡಿ ಚೆನ್ನಾಗಿದೆ ಅಂತೇಳಿ ಆಮೇಲೆ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನು ಕಾಲಾಪತ್ತರ್ ಅಂತ ವೀರಣ್ಣ ಕೊಳ್ಳಿ ಅವರು, ಅವರೇ ಈ ಮೂವಿಗೆ ಸ್ಕ್ರಿಪ್ಟ್ ಅವರೇ ಮಾಡಿರೋದು, ಡೈಲಾಗ್ ಕೂಡ ಅವರೇ, ಸ್ಕ್ರೀನ್ ಪ್ಲೇ ಕೂಡ ಅವರೇನೆ, ನಂದು ಬರೀ ಡೈರೆಕ್ಷನ್ ಅಷ್ಟೇನೆ. ಆಮೇಲೆ ಬೋಪಣ್ಣ ದೊಡ್ಡಮನಿ ಅವರು ಹೇಳ್ಬೇಕು ಅಂದ್ರೆ ತುಂಬಾ ಸಪೋರ್ಟೆಡ್ ಪರ್ಸನ್. ಫಸ್ಟ್ ಆಫ್ ಆಲ್ ಅವರು ಈಗ ಸದ್ಯದ ಪರಿಸ್ಥಿತಿ ಸ್ವಲ್ಪ ಅವ್ರು ಹೆಲ್ತ್ ಪ್ರಾಬ್ಲಮ್ ಇದ್ರು ಕೂಡ ಇಲ್ಲ ನಾನ್ ಬರ್ತೀನಿ ನೀನ್ ಬಾರಪ್ಪ ಮಾಡೋಣ ಅಂತೇಳಿ ಪ್ರತಿಯೊಂದು ಕೆಲ್ಸಕ್ಕೂ ಪೋಸ್ಟ್ ಪ್ರೊಡಕ್ಷನ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಎಲ್ಲದಕ್ಕೂ ಜೊತೆಗೆ ನಿಂತ್ಕೊಂಡು ಎಲ್ಲದಕ್ಕೂ ಓಡಾಡಿ. ಹಾಗೆ ವೀರಣ್ಣ ಸರ್ ಕೂಡ ಈ ಮೂಲಕ ತಮ್ಮ ಹತ್ರ ವಿನಂತಿಸಿದ್ರೆ ನಾವು ಬಂಡೆ ಸಾಹೇಬನ್ನು ಮಲ್ಲಿಕಾರ್ಜುನ್ ಬಂಡೆ ಅವ್ರ ಜೀವನ ಚರಿತ್ರೆ ಮೂವಿ ಕನ್ನಡ ಮೂವಿ ಮಾಡಿದ್ದೀವಿ. ಇದೇ ತಿಂಗಳು 16ನೇ ತಾರೀಕು ನಾವು ಗುಲ್ಬರ್ಗ ಮತ್ತೆ ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದೀವಿ. ಅವರು ಜೀವನ ನಿಜ ಜೀವನ ಯಾವತ್ತು ಬಾಲ್ಯದಿಂದ ಅವೆಲ್ಲರೂ ಪ್ರಯತ್ನ ಮಾಡಿದೀವಿ ಆದಷ್ಟು ನೈಜ ಘಟನೆ ತೋರಿಸ್ಲಿಕ್ಕೆ. ತಾವೆಲ್ಲರೂ ಥಿಯೇಟರ್ದಲ್ಲಿ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತೇಳಿ ನಮಸ್ಕಾರ ಮಾಡ್ತೀವಿ. ಗುಲ್ಬರ್ಗದಲ್ಲಿ ನಾವು 80% ಗುಲ್ಬರ್ಗ ಮಾಡಿದೀವಿ ಸರ್. ಒಂದು ಶಿವಮೊಗ್ಗದಲ್ಲಿ ಒಂದು 3 ದಿನ ಮಾಡಿದೀವಿ. ಒಂದು 6-7 ಡೇಸ್ ಬೆಂಗಳೂರಲ್ಲಿ ಮಾಡಿದೀವಿ ಸರ್. ಊರಲ್ಲಿ ಏನು ಹೋಗ್ಲಿಲ್ಲ ಸರ್ ಬಾಲ್ಯದಲ್ಲಿ. ಬಟ್ ಅವ್ರು ಇದು ಸಮಾಜದಲ್ಲಿ ಹೋಗಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪೂಜೆ ಮಾಡ್ಬೇಕು ಅಲ್ಲಿಂದನೇ ತಗೊಂಡ್ ಬಂದ್ವಿ ಸರ್ ಫಸ್ಟ್ ಬಂದು. ಕಲಾವಿದರು ನಮ್ಮಲ್ಲಿ ಮಲ್ಲಿಕಾರ್ಜುನ್ ಬಂಡೆ ಪಾತ್ರ ಸಂತೋಷ್ ರಾಮ್ ಅಂತ ಒಂದು ಶಿವಮೊಗ್ಗದ ಯುವಕ ಮಾಡ್ತಾ ಇದ್ದಾರೆ ಸರ್. ಈಗ ಆಲ್ರೆಡಿ ಅವರು 4 ಸಿನಿಮಾ ಮಾಡಿದ್ದಾರೆ. ಈಗ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಹೋಲಿಕೆ ಇದೆ ಅಂತ ಹೇಳಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅವಕಾಶ. ಚೆನ್ನಾಗಿ ಮಾಡಿದೀವಿ ಸರ್. ಮೂವಿ ಮತ್ತೆ ಚೆನ್ನಾಗಿ ಬಂದಿದೆ. ಸ್ಥಳೀಯಕ್ಕೆ ಅವಕಾಶ ಕೊಟ್ಟೆ ಅಂದ್ರೆ ಒಳ್ಳೇದು. ನಾವು ಸ್ಥಳೀಯರು ಎಲ್ಲರೂ ಅವ್ರು ಹೀರೋ ಮತ್ತೆ ಹೀರೋಯಿನ್ ಬಿಟ್ರೆ ಎಲ್ಲರೂ ಸ್ಥಳೀಯರು ಇದೀವಿ ಸರ್. ನಮ್ಮ ಹಿಡಿದೆ ಹೀರೋಯಿನಿ ಕಾವ್ಯ ಭಾರದ್ವಾಜ್ ಅಂತ ಹೇಳಿ ಇಲ್ಲೇ ಇದ್ದಾರೆ ನೋಡಿ ಸರ್. ಮಲ್ಲಮ್ಮನ ಪಾತ್ರ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಬಂಡೆ ಮಿಸಸ್ ಪಾತ್ರ ಮಾಡಿದ್ದಾರೆ. ಇವ್ರು ಇಬ್ರು ಬಿಟ್ರೆ ನಾವೆಲ್ಲರೂ ಸ್ಥಳೀಯ ಕಲಾವಿದರು ಇದೀವಿ ನಾವು. ನಾನು ಇದರಲ್ಲಿ 5 ಪಾತ್ರ ಮಾಡಿದ್ದೀನಿ. ವೀರಣ್ಣ ಕೊರಳಿ ನಮ್ಮ ಕಾಲಪತ್ರ ವಿಲನ್ ಪಾತ್ರ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಒಂದು ಡಾನ್ಸ್ ಇದೆ ಸರ್, ಅದ್ರಲ್ಲಿ ಒಂದು ಅಲಿಶಾ ಅಂತ ಹೇಳಿ ಮಂಗಳೂರಿನವರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಗುಲ್ಬರ್ಗದಲ್ಲಿ ಶೂಟ್ ಮಾಡಿದ್ರು ಸರ್. ನಮಸ್ತೆ, ನಾನು ನಿಮ್ಮ ಅಲಿಶಾ. ಸೊ ನಂದು ಇದು ಅರೌಂಡ್ 220 ಮೂವೀಸ್ ಆಗಿದೆ. ಸೊ ಇದು ಈ ಮೂವಿ ಮಾಡುವಾಗ ಮೇಬಿ ಇಟ್ ವಾಸ್ ಅರೌಂಡ್ 200 ಮೂವೀಸ್. ಸೊ ಐ ಆಮ್ ಸೋ ಹ್ಯಾಪಿ. ಇದರದ್ದು ಮೇನ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ದಿಸ್ ಮೂವಿ according to me he is my producer
ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದರಲ್ಲಿ ಕಾಮನ್ ಆಗಿ ಎಲ್ಲ ಟೆಕ್ನಿಷಿಯನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಮಾಡಿದ್ದಾರೆ. ದಟ್ ಈಸ್ ಅ ವೆರಿ ಬಿಗ್ ಥಿಂಗ್ ರಿಯಲಿ ಮೂವಿ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನಂದು ಸಾಂಗ್ ನಾನು ಇದರಲ್ಲಿ ಒಂದು ಲೀಡ್ ಸಾಂಗ್ ಮಾಡ್ತಾ ಇದ್ದೀನಿ, ಐಟಮ್ ಸಾಂಗ್. ಸೊ ಅದರಲ್ಲಿ ಕೊರಿಯೋಗ್ರಾಫರ್ ಮತ್ತು ನನ್ನ ಡ್ಯಾನ್ಸರ್ಸ್ ಅನ್ನು, ಟೆಕ್ನಿಷಿಯನ್ ಟೀಮ್ ಅನ್ನು ಆ್ಯಂಡ್ ಆಲ್ ಮೈ ಚಾನಲ್ ಪೀಪಲ್ ಮತ್ತೆ ಎಲ್ಲರಿಗೆ ಪ್ಲೀಸ್ ಈಗ ತನಕ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ. ಈ ಮೂವಿಯನ್ನು ಪ್ಲೀಸ್ ಸಪೋರ್ಟ್ ಮಾಡಿ.